ಲೇ ದೇವ್ಯ, ಈ ಭೂಪತಿ ಎಂಬ ಸಿಂಹ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಆಡುವುದು ಮರ್ತಿಲ್ಲ. ಇದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಪಂಜಾಬಿ ಹೊಡೆದಿದ್ದೆ ಆದ್ರೆ ಬೇಟೆ ಯಾವ್ದಾದ್ರು ರೇಡಿಯೋಕ್ಕೆ ಬರ್ಕೊಂಡು ನನ್ನ ಪಾದಡಿ ಬಂದು ಇದು ಭೂಪತಿ ಕಣೋ, ಭೂಪತಿ. ಭೂಪತಿ, ಈ ಜಗಕ್ಕೆ ನಾನೇ ಅಧಿಪತಿ. ನನ್ನ ಕಣ್ಣಿನ ಸೇಡಿನ ಜ್ವಾಲೆ ಬಂದು ಮನಸ್ಸಿನಲ್ಲಿ ಮಸ್ತರವಾಗಿ ಮನೆ ಮಾಡಿ ನಾನು ಆಧುನಿಕ ಭಸ್ಮಾಸುರ. ಪ್ರೀತಿ, ಪ್ರೇಮ, ಶಾಂತಿ, ನೆಮ್ಮದಿ ನನ್ನ ಬಾಳಿನಲ್ಲಿ ಉತ್ತರವೇ ಇಲ್ಲ. ನಾನು ಯಾರು? ರಣ 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 ರಾವಣ, ಲಕ ಲಕ ಲಂಕಾದೇಶ್ವರ ದಸಕಂಠನ ರಾವಣ ಅವತಾರ ನಾನು. ಲೇ ದೇವಾಜ, ನನ್ನ ಆಸೆಯನ್ನು ಕೊಳ್ಳೆ ಹೊಡೆದು ನನ್ನ ತಂಗಿಯ ಬಾಳಕ್ಕೆ ಬೆಂಕಿ ಇಟ್ಟಿಯಲ್ಲ. ನಿನ್ನ ಮನೆ ಸಸಿಯಾಗಿ ಬರಬೇಕಿದ್ದ ಅವಳ ಜಾಗಕ್ಕೆ ನಿನ್ನ ತಂಗಿಯ ಮಗಳನ್ನು ತರಲು ತಯಾರು ಮಾಡಿಬಿಟ್ಟೆ. ಈ ಕೋಪವನ್ನು ಯಾರ ಮೇಲೆ ಕಾರಲೋ ದೇವ್ಯಾ? ಯಾರ ಮೇಲೆ ಕಾರಲಿ? ನಿನ್ನ ಮೇಲೆ ಕಾರಲೇಬೇಕು. ಇದು ನನ್ನ ಮೊದಲನೆಯ ಅಂಕ. ಇನ್ನು ಮುಂದೆ ಇಡುವ ಪ್ರತಿಯೊಂದು ಅಂಕಗಳು ಕೂರುತನದ ಪ್ರತೀಕ. ನಾನು ಕಾಲಿಟ್ಟರೆ ಭೂಮಿ ಬಿರ್ರನೆ ಬೀರುತ್ತೆ. ತಲೆ ಎತ್ತಿ ಆಕಾಶ ನೋಡಿದ್ರೆ ತರ್ರನೆ ಹರಿಯುತ್ತೆ. ನಾನು ಹಂತಿಂತವನಲ್ಲ. ಬಂಕಾಪೂರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಕಣ, ಗಂಡು. ಜನವೇ ಇಲ್ಲದ ಈ ಜಂಗಲಿನಲ್ಲಿ ಒಂಟಿ ನವಿಲೊಂದು ಕುಣಿದಾಡುತ್ತಾ ಬರುತ್ತಿದೆಯಲ್ಲ. ಈ ನವಿಲಿನ ನಡಿಗೆ ಕಂಡು ಆ ಗಿಡಗ ಕೂಡ ಹಾಡಿ ಬಾಯಿ ಬಿಡುವಂತಿದೆ. ಈ ನವಿಲು ನಂದಾದರೆ ಅಲ್ಲ, ನಂದಾಗಲೇಬೇಕು. ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಈ ನಿರ್ಜಲವಾದ ಕಾಡಿನಲ್ಲಿ ಎದುರುಗಡೆ ನಿಂತುಕೊಂಡು ನನ್ನನ್ನು ಕೆಟ್ಟ ಗಣ್ಣಿನಿಂದ ನೋಡುತ್ತಿದ್ದೀರಲ್ಲ, ಯಾರು ನೀವು? ನಾನು ಈ ಊರಿನ ಚಲಪತಿ ಗೌಡನ ಮಗ ಭೂಪತಿ ಗೌಡ. ಈ ದಟ್ಟ ಅರಣ್ಯದಲ್ಲಿ ಒಂಟಿ ಹೆಣ್ಣೊಂದು ತುಂಡಡಿಗೆ ಧರಿಸಿ ತುಂಟುತನ ಮಾಡುತ್ತ ನನ್ನ ಎದುರಿಗೆ ಬಂದ ನಿಂತ ಗಟ್ಟಿತನದ ಬೆಳಗ್ಗೆ ನೀನು ಯಾರೊಂದು ನನಗೆ ಗೊತ್ತಾಗಲಿಲ್ಲ. ನನ್ನ ಹೆಸರು ಪವಿತ್ರ ಅಂತ. ತಂದೆ ತಾಯಿಯನ್ನು ಕಳೆದುಕೊಂಡಿರುವ ನಾನೊಬ್ಬಳು ಅನಾಥಳು. ವಾರೆ ವಾ, ಏನ್ ಅದ್ಭುತ ರೂಪರಾಶಿ ಉಳಿದು ಅಡಿಯಿಂದ ಮುಡಿವರೆಗೂ ಏನು ಕೊರತೆ ಇಲ್ಲದಂತೆ ತಿಡ್ಡಿ ತೀಡಿ ಆ ಭೂಮಿ ಕಳಿಸಿದ್ದಾನೆ ಆ ಭಗವಂತ. ಹಾ ಪವಿತ್ರ, ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ವಾ? ಭೂಪತಿಯವರು, ನನಗೆ ಒಬ್ಬ ತಮ್ಮನಿದ್ದಾನೆ. ಆ ನನ್ನ ತಮ್ಮ ಸಿಟಿಯಲ್ಲಿ ಓದುತ್ತಿದ್ದಾನೆ. ಆದ್ರೆ ಕಷ್ಟಕ್ಕೆ ಆಗದಿರುವ ಬಂಧು ಬಳಗ ನನ್ನ ಪಾಲಿಗೆ ಇದ್ದರೆಷ್ಟು, ಸತ್ತರೆಷ್ಟು. ಅಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡಿಲ್ಲ ಅನ್ನೇ. ಕಷ್ಟಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಎನ್ನುವ ಬಂಧು ಬಳಗದವರು ನನಗೆ ಯಾವತ್ತಿದ್ರೂ ಬೇಕಾಗಿಲ್ಲ. ಭೂಪತಿಯವರೇ, ಈ ನನ್ನ ಜೀವನ ಹೂವಿನ ಹಾಸಿಗೆ ಮೇಲಿಲ್ಲ, ಮುಳ್ಳಿನ ಹಾಸಿಗೆ ಮೇಲಿದೆ ಈ ನನ್ನ ಜೀವನ. ಪವಿತ್ರ ಅವರೇ, ಗಿಡದಲ್ಲಿ ಎಷ್ಟೇ ಮುಳ್ಳಿದ್ದರೂ ಅದರಲ್ಲಿ ಹೂವು ಅರಳಬೇಕು. ಮನಸ್ಸಿನಲ್ಲಿ ಎಷ್ಟೇ ನೋವು ತುಂಬಿಕೊಂಡರೂ ಮುಖದಲ್ಲಿ ನಗು ತುಂಬಿರಬೇಕು. ಅದೇ ಜೀವನ. ಅಂದಾಗೆ ಎಲ್ಲೇ ಹೊರಟಿರುವರಲ್ಲ. ನನ್ನ ತಂದೆಯವರು ದುಶ್ಚಟಕ್ಕೆ ಮಾರಿ ಹೋಗಿ ಎಲ್ಲ ಆಸ್ತಿ ಎಲ್ಲವನ್ನು ಮಾರಿ
ನನ್ನ ತಲೆಯ ಮೇಲೆ ಸಾಲದ ಹೊರೆಯನ್ನು ಹೊರಿಸಿ ಹೋಗಿದ್ದಾನೆ ನನ್ನ ತಂದೆ. ಸಾಲ ಎಂಬ ಸೂಲಕ್ಕೆ ಸಿಕ್ಕಿಕೊಂಡು ಈ ರೀತಿ ಚಿತ್ರ ಹಿಂಸೆಯನ್ನು ಪಡುತ್ತಿರುವ ನಾನು ಬ್ಯಾಂಕಿಗೆ ಹೋಗ್ಬೇಕು ಅಂತ ಬ್ಯಾಂಕಿನ ಕಡೆ ಹೊರಟಿದ್ದೆ ಅಷ್ಟೇ. ಓಹೋ, ಹೀಗಿದೆಯಾ ಇವಳ ಇತಿಹಾಸ? ಗಿಡಕ್ಕೆ ಕಲ್ಲು ಹೊಡೆದರೆ ಆಯ್ತು, ನನ್ನ ಅದೃಷ್ಟದಲ್ಲಿ ಇದ್ದರೆ ಬಿದ್ದರೆ ಬೀಳಬಹುದು. ಹಾ ಪವಿತ್ರ, ನೀನೇನು ತಪ್ಪು ತಿಳಿಯುವುದು, ಇಫ್ ಯು ಡೋಂಟ್ ಮೈಂಡ್, ನೀನೇನು ತಪ್ಪು ತಿಳಿಯುವುದಂದ್ರೆ ನಂದೊಂದು ಮಾತು. ಅರೆ, ನಾನೇಕೆ ತಪ್ಪು ತಿಳ್ಕೊಳ್ಳಿ, ಅದೇನು ಅಂತ ಹೇಳಿ. ಒಂದು ಸುಂದರವಾದ ನಿನ್ನಂತಹ ಹೆಣ್ಣು ಹಣಕ್ಕಾಗಿ ಅಲೆದಾಡಕೊಂಡು ನನಗೆ ಮರಕವಾಗುತ್ತದೆ. ನೀನು ಒಪ್ಪುವುದಾದರೆ ನಿನಗೆ ಹಣದ ವ್ಯವಸ್ಥೆ ನಾನು ಮಾಡುತ್ತೇನೆ. ಬೇಡಿ, ಅದಕ್ಕೇಕೆ? ನನ್ನಿಂದ ನಿಮಗೆ ತೊಂದರೆ ಯಾಕೆ ಅಂತ. ತೊಂದರೆ ಏನು ಗೊತ್ತು ಪವಿತ್ರ, ನಿನ್ನಂತ ಮೈ ದುಂಬಿದ ಹೆಣ್ಣು ಸಾಲಕ್ಕಾಗಿ ಅಲೆದಾಡಕೊಂಡು ನನ್ನ ಕಣ್ಣು ಮುಂದೆ ನೋಡಕ್ಕೆ ಆಗುತ್ತಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ನಿಮ್ಮಲ್ಲಿ ಅಂದವಿದೆ, ಚಂದವಿದೆ, ಯೌವನವಂತರು ತುಂಬಿ ತುಳುಕುತ್ತಿದೆ. ಪವಿತ್ರ, ಕೆಬ್ಬನ ಕಾದಾಗಲೇ ಹದವಾದರೆ ತುಂಬಾ ಚೆನ್ನಾಗಿರುತ್ತದೆ. ಅದಕ್ಕಾಗಿ ನೀವು ಯಾರನ್ನಾರು ಮದುವೆಯಾಗಿ ಅವರ ಸಹಾಯ ಪಡಿಬೋದಲ್ಲ. ಭೂಪತಿ ಅವರೇ, ಸಾಲವೇ ನನ್ನ ಹೆಗಲ ಮೇಲೆ ಭಾರವಾಗಿರುವಾಗ ವರದಕ್ಷಿಣೆ ಇಲ್ಲದೆ ನಮ್ಮಂಥವರನ್ನು ಯಾರು ಮದುವೆ ಆಗುವುದಕ್ಕೆ ಮುಂದೆ ಬರುತ್ತಾರೆ? ಇದು ಕನಸಿನ ಮಾತು ಕೂಡ. ನಾನು ಅಂದುಕೊಂಡಂತೆ ಈ ಗುಬ್ಬಚ್ಚಿ ನನ್ನ ತೆಕ್ಕೆಗೆ ಜಾರಲು ಸಿದ್ಧವಾಯಿತು. ಯಸ್, ನಾನು ಹುಡುಕುತ್ತಿರುವ ಮಾಯಂಗಿನಿ ಇವಳೇಕೆ ಆಗಿರಬಾರದು. ಇವಳನ್ನು ಮೇನಿನಂತೆ ನನ್ನ ಗಾಳಕ್ಕೆ ಸಿಲುಕಿಸಿ ಆ ದೇವಂಜನ ಮನೆ ಸಸಿಯಾಗಿ ಮಾಡಿ ನನ್ನ ಹಗೆಯನ್ನು ತೀರಿಸಿಕೊಳ್ಳಲೇಬೇಕು. ಹಾ ಪವಿತ್ರ, ನನ್ನ ಹತ್ತಿರ ಸಾಕಷ್ಟು ಹಣವಿದೆ. ನೀನು ಒಪ್ಪುವುದಾದ್ರೆ ನಾನು ನಿನ್ನ ವರದಕ್ಷಿಣೆ ಇಲ್ಲದೆ ಮಾರಾಣಿಯಾಗಿ ಮಾಡಿಕೊಳ್ಳಬೇಕು ನಿರ್ಧರಿಸಿದೆ. ಇದನ್ನೇನು ಹೇಳ್ತಾ ಇದ್ದೀರಾ ಭೂಪತಿ ಅವರೇ? ನೀವು ಆಕಾಶ, ನಾನು ಭೂಮಿ ಅಂದ ಮೇಲೆ ಒಂದಕ್ಕೊಂದು ಮ್ಯಾಚ್ ಆಗುವುದಕ್ಕೆ ಸಾಧ್ಯವಿಲ್ಲ. ಇದು ಕನಸು ನನಸು, ನೋ ಚಾನ್ಸ್. ಪವಿತ್ರ, ನಿನಗೆ ಹಣ ಬೇಕು, ನನಗೆ ನಿನ್ನಂತ ರೂಪವತಿ ಕನ್ಯಾ ಬೇಕು. ತಾನಾಗೆ ಬಂದ ಅದೃಷ್ಟನು ಕಾಲಿಂದ ಒದೆಯಬೇಡ, ವಿಚಾರ ಮಾಡಿ ನೋಡು. ನಾನೀಗ ಏನು ಮಾಡಲಿ? ಇವರನ್ನು ನೋಡಿದ್ರೆ ನನಗೆ ಬಯಸದೇ ಬಂದಿರುವ ಭಾಗ್ಯ ಅಂತ ಅನಿಸ್ತಾ ಇದೆ. ತಾನಾಗಲೇ ಬಯಸಿ ಬಂದಿರುವ ಈ ಭಾಗ್ಯವನ್ನು ನಾನೇನಾದ್ರೂ ತಿರಸ್ಕಾರ ಮಾಡಿದ್ರೆ ನನ್ನಂಥ ಮೂರ್ಖಳು ಬೇರೆ ಯಾರೂ ಇಲ್ಲ. ನೋಡುವುದಕ್ಕೆ ತುಂಬಾ ಸ್ಮಾರ್ಟ್ ಆಗಿ ಇದ್ದಾರೆ. ಅಂದ ಮೇಲೆ ನಾನ್ಯಾಕೆ ಇವರ ಮಾತಿಗೆ ಒಪ್ಪಬಾರ್ದು? ನೋಡಿ ಭೂಪತಿಯವರೇ, ನಿಮ್ಮ ಮಾತಿನಂತೆ ಆಗಲಿ, ನಿಮ್ಮನ್ನು ಮದುವೆ ಆಗುವುದಕ್ಕೆ ನಾನು ಸಿದ್ಧಳಿದ್ದೀನಿ. ನಾನು ಅಂದುಕೊಂಡಂತೆ ಈ ಗುಬ್ಬಚ್ಚಿ ನನ್ನ ತೆಕ್ಕೆಗೆ ಜಾರಲು ಸಿದ್ಧವಾಯಿತು. ಈ ಬಣ್ಣದ ಮಾತನ್ನು ಆಡಿ, ಈ ಬಣ್ಣಗಳನ್ನು ಮಾತನಾಡಿ ಈ ಬಂಗಾರದ ಗೊಂಬೆಯನ್ನು ನನ್ನ ಸಿರಿತನವನ್ನು ಮಾಡಿಕೊಂಡು ಇವಳನ್ನು ಪಡೆಯಲೇಬೇಕು. ಹಾ ಪವಿತ್ರ, ಬಾ. ಭೂಪತಿಯವರೇ, ಈ ರಾಣಿಯ ಅಂತಃಪುರಕ್ಕೆ ಮಹಾರಾಜರೇ ನೀವಾಗಿರುವಾಗ ನನಗೆ ಬೇರೆ ಏನು ಬೇಡ. ಕೇವಲ 5 ಲಕ್ಷ ಹಣ ಕೊಟ್ಟು ಬಿಡಿ. ಓಕೆ, ಡನ್. ನಾಳೆಗೆ ನಿನಗೆ ಹಣದ ವ್ಯವಸ್ಥೆ ಮಾಡುತ್ತೇನೆ. ದೇವರು ಕಷ್ಟದಲ್ಲಿರುವವರನ್ನು ಯಾವತ್ತಿದ್ರೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾನೇ ಸಾಕ್ಷಿ ಅಂತ ಹೇಳಿದತ್ತೆ. ಭೂಪತಿವರಿ, ನಿಜವಾಗ್ಲೂ ಇವತ್ತು ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ. ಪವಿತ್ರ, ನಿನ್ನ ಪಾಲಿಗೆ ನಾನು ದೇವರಾದರೆ ಈ ನಿನ್ನ ದೇವರಿಗೆ ಏನಾದ್ರೂ ಪ್ರಸಾದ ನೀಡಲಾರಯ್ಯ? ಪ್ರಸಾದ? ಯಾವ ಪ್ರಸಾದ? ಪ್ರಸಾದ ಅಂದ್ರೆ ಅರ್ಥವಾಗಲಿಲ್ವಾ? ಬಾಯಿಲೆ ನನ್ನ ಹತ್ತಿರ. ಕೈ ಬಿಡಿ. ಏನಿದು? ಇದೆಲ್ಲ ನನಗೆ ಹೊಸ ಅನುಭವ. ನನಗೆ ತುಂಬಾ ನಾಚಿಕೆ ಆಗತ್ತೆ. ನಾಚಬೇಡ ನಾರಿ, ನೀ ನಾಚಿದರೆ ನಕ್ಷತ್ರ ಹೊಳೆದಂತಿದೆಯಾ ನಿನ್ನ ಮಾರಿಯ ನಕ್ಷತ್ರ. ಆ ಜಿಂಕೆಯಂತೆ ನಡತೆ, ನವಿಲಿನಂತ ಕುಣಿತ,
ಆ ನಿನ್ನ ಗೆಜ್ಜೆಯ ಸದ್ದು ಕೇಳಿ ನನ್ನ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಅದಕ್ಕೆ ನೀನು ತಡ ಮಾಡದೆ ನನ್ನನ್ನು ಅಪ್ಪಿ ಆನಂದಿಸುವಾರೆ ಚಿನ್ನ, ಬಾ. ಈ ನಿಮ್ಮ ಬಣ್ಣದ ವರ್ಣನೆಯ ಮಾತನ್ನು ಕೇಳಿದ್ರೆ ನನಗೂ ಕೂಡ ತುಂಬಾ ನಾಚಿಕೆ ಆಗತ್ತೆ. ಐ ಲವ್ ಯು ಭೂಪತಿ, ಐ ಲವ್ ಯು. ಈ ನಿನ್ನ ಬಿಗಿ ಅಪ್ಪಿಗೆಯಿಂದ ನನ್ನ ಮನಸ್ಸು ಸ್ವರ್ಗದಲ್ಲಿ ತೇಲಾಡಿತು. ಅತಿ ಶೀಘ್ರದಲ್ಲಿ ಸುಂದರವಾದ ಮುಹೂರ್ತವನ್ನು ಹುಡುಕಿ ಆ ರಸಗಳಿಗೆಯಲ್ಲಿ ನಿನ್ನ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ನಿಟ್ಟು ಸಪ್ತಪದೆ ತುಳಿದು ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನನ್ನ ಮನೆ ಮಹಾಲಕ್ಷ್ಮಿಯಾಗಿ ಮಾಡಿಕೊಳ್ಳುವೆ. ಆ ನಂಬಿಕೆ ನನಗೂ ಕೂಡ ಇದೆ. ಆದ್ರೆ ಚಿನ್ನಾರನ್ನ ಅಂತ ತಿಳಿದುಕೊಂಡು ಬರೀ ಬಾಯಿ ಮಾತಿನಿಂದ ಮಾತನಾಡಬಾರ್ದು. ಆದಷ್ಟು ಬೇಗ ನನಗೆ ಹಣ ಬೇಕು. ಹಣದ ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ಗೊತ್ತಾಯ್ತು, ನಾನಿನ್ ಬರ್ತೀನಿ. ಟಾಟಾ. आज मेरा जिंदगी क्या बहुत खुश का दिन. Today is my happiness day. I am so sorry ಕನೆ ಪವಿತ್ರ, I am so sorry. ನಿನ್ನ ಬಡತನ ಎಂಬ ವಿಘ್ನೇಶನ್ ಕ್ಯಾಶ್ ಮಾಡಿ ನಿನ್ನನ್ನು ನಂಬಿಸಿದೆ. ಆದ್ರೆ ಪಾಪ ನಾನು ಒಳ್ಳೆಯವನೆಂದು ನೀನು ನಂಬೇ ಬಿಟ್ಟೆ. ಪವಿತ್ರ, ನೀನು ಅಂದುಕೊಂಡಷ್ಟು ನಾನು ಒಳ್ಳೆಯವನಲ್ಲ ಪವಿತ್ರ, ಒಳ್ಳೆಯವನಲ್ಲ. ಮಹಾಕಟುಕ. ಎಲ್ಲರಿಗೆ ಒಂದು ನಾಲಿಗೆ ಇದ್ದರೆ ನನಗೆ ಎರಡು ನಾಲಿಗೆ, ಎರಡು ಮುಖಗಳಿವೆ. ಆ ಕೀಚಕನಂತೆ ಕಂತ್ರಿ, ಆ ಶಕುನಿಯಂತೆ ಕುತಂತ್ರಿ, ಆ ದುಶ್ಯಾಸಕರಿಂದ ದುಷ್ಟ ನಾನು. ಕಂತ್ರಿ ಕುತಂತ್ರಿ ಎಂಬ ದುಷ್ಟ ಪದಕ್ಕೆ ನಾನೇ ಪಿತಾಮಹ, ನಾನೇ ಜನ್ಮದಾತ. ನಿನಗೆ ಮುಂದೆ ಕಾದಿದೆ ಮಾರಿ ಹಬ್ಬ. ಪವಿತ್ರ, ನೀನು ನನ್ನ ನಾಟಕದಲ್ಲಿ ಮಾಯಾಂಗಿನಿ ಆಗಿರೋದು ಸತ್ಯ. ಆ ದೇವಾಜನಮನಿ ಸಸಿಯಾಗಿ ಹೋಗುವುದು ಸತ್ಯ. ಸರ್ಪದಂತೆ ಕುಕ್ಕುವುದಂತೂ 100% ಸತ್ಯ ಕಣೆ. 100ಕ್ಕೂ 100 ಸತ್ಯ ಕಣೆ. ಬರ್ತೇನೆ.